ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಮಾಧವ್ ಅವನ ಮನೆಗೆ ಅಂತ ಮುಂಚೆನೆ ಹೇಳ್ಬೋದಿತ್ತಲ್ವಾ? ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ಏನು ಓಡ್ತಿದೆ ನಿಮ್ಮ ತಲೆಯಲ್ಲಿ? ಸಮಾಧಾನ, ನಿನ್ನ ಮಾತಿಗೆಲ್ಲ ಉತ್ತರ ಸಿಗುತ್ತೆ. ಒಳಗೆ ಬಾ. ಇಲ್ಲ, ನೀವು ವಿಷಯ ಏನು ಅಂತ ಹೇಳೋವರೆಗೂ ನಾನು ಮನೆ ಒಳಗಡೆ ಬರಲ್ಲ. ಬರಲ್ವಾ? ಯಾಕೆ ಬರಲ್ಲ? ಇದು ನಮ್ಮ ಮಗಳ ಮನೆ. ಇಲ್ಲಿಗೆ ಬರೋಕ್ಕೆ ಕಾರಣ ಬೇಕಾ? ಅಲ್ಲ, ನೀನು ಯಾಕೆ ಬರಲ್ಲ ಅಂತ ಹಠ ಮಾಡ್ತಿದ್ಯಾ? ನಿಮ್ಮ ಮನಸ್ಸಿನಲ್ಲಿ ಬೇರೆ ಏನೋ ಉದ್ದೇಶ ಇದೆ. ಇಲ್ದಿದ್ರೆ ಇದ್ದಕ್ಕಿದ್ದ ಹಾಗೆ ಈ ಮನೆಗೆ ಯಾಕೆ ಬರ್ತಿದ್ರಿ? ಹೇಳಿ, ಏನು ನಿಮ್ಮ ಉದ್ದೇಶ? ಉದ್ದೇಶನ? ಅಂಥದ್ದೇನು ಉದ್ದೇಶ? ದೀಪಿಕನ್ನ ನೋಡಬೇಕು ಅನಿಸ್ತು, ಅದಕ್ಕೆ ನಿನ್ನನ್ನು ಕರ್ಕೊಂಡು ಮನೆಗೆ ಬಂದೆ. ಅವಳನ್ನ ಮಾತಾಡಿಸಿ ಬೇರೆ ಕಡೆ ಕೆಲಸ ಇದೆ, ಅಲ್ಲಿ ಹೋಗೋಣ. ಇಲ್ಲ, ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಹೇಳ್ರಿ, ಮತ್ತೆ ಏನಾದರೂ ಕುತಂತ್ರ ಮಾಡ್ತಿದ್ದೀರಾ? ಈ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತಿದ್ದೀರಾ? ಹೇಳಿ. ನಿನಗೆ ನಾನು ನೆಮ್ಮದಿಯಾಗಿರೋದು ಬಿಟ್ಟು ಊರವರೆಲ್ಲ ನೆಮ್ಮದಿಯಾಗಿರಬೇಕು ಅಂತ ಆಸೆ. ಯಾವ ಕುತಂತ್ರನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಒಳಗೆ ಬಾ. ನೀನು ಒಳಗೆ ಬಂದರೂ ಅಷ್ಟೆ, ಬರದೇ ಇದ್ರೂ ಅಷ್ಟೆ. ಒಳಗೆ ಏನು ನಡಿಬೇಕೋ ನಡೆಯುತ್ತೆ. ನಾನು ಒಳಗೆ ಹೋಗ್ತೀನಿ, ಇದು ನಿನ್ನ ಇಷ್ಟ. ಮಹೇಶ, ನೀನು ನನ್ನ ಜವಾಬ್ದಾರಿನ ನಿಜವಾಗ್ಲೂ ಕಮ್ಮಿ ಮಾಡಿದ್ಯಾ ಕಣ. ಕೆಫೆ ಜವಾಬ್ದಾರಿ ಎಲ್ಲ ನಿನ್ನ ಮೇಲೆ ಬಿದ್ದಿದೆ. ನಿನಗೆ ಕಷ್ಟ ಆಗ್ತಿದ್ರೆ ಹೇಳು, ನಾನು ಕೆಫೆಗೆ ಬರ್ತೀನಿ. ಬೇಡ ಅಣ್ಣ, ಭಾಳ ವರ್ಷ ಆದಮೇಲೆ ನಾನು ಮತ್ತೆ ಈ ಜವಾಬ್ದಾರಿನ ತಗೊಂಡಿದ್ದೀನಿ. ನಾನು ನಿಭಾಯಿಸ್ತೀನಿ, ಕಷ್ಟಪಟ್ಟಲ್ಲ, ಇಷ್ಟಪಟ್ಟು. ನೀನು ಅದಕ್ಕೆ ಬಗ್ಗೆ ಗಮನ ಕೊಡು, ಇದ್ರ ಚಿಂತೆ ಮಾಡಬೇಡ. ನನ್ನ ಬಗ್ಗೆ ಕಾಳಜಿ ತಗೊಳ್ಳೋದಕ್ಕೆ ಮನೆ ತುಂಬ ಜನ ಇದ್ದಾರೆ. ನೀವೆಲ್ಲ ಜವಾಬ್ದಾರಿನೂ ಮಹೇಶ್ ಅವ್ರ ಮೇಲೆ ವಹಿಸಿದ್ರೆ ಅವ್ರಿಗೆ ಕಷ್ಟ ಆಗ್ಬೋದು. ನೀವು ಕೆಫೆಗೆ ಹೋಗಿ ಬನ್ನಿ. ನನ್ನೆಲ್ಲರೂ ಮನೇಲಿ ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ವಾ? ಅದಕ್ಕೆ ಮನೆಯವರೆಲ್ಲ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೂ ಅಣ್ಣ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವಾ? ತಲೆ ಮೇಲೆ ನೀರು ಹಾಕ್ಕೊಂಡ್ರು ನೆಂದೋಗ್ತೀವಿ, ಮಳೇಲಿ ನಿಂತ್ಕೊಂಡ್ರು ನೆಂದೋಗ್ತೀವಿ. ಆದರೆ ಮಳೆಯಲ್ಲಿ ನೀವು ಖುಷಿನೇ ಬೇರೆ ಅಲ್ವಾ? ಅದೇ ಥರ ಮನೆಯವರೆಲ್ಲ ನಿಮ್ಮನ್ನು ನೋಡಿಕೊಂಡ್ರು ಅಣ್ಣ ನಿಮ್ಮನ್ನು ನೋಡ್ಕೊಳ್ಳೋದ್ರಲ್ಲಿರೋ ಖುಷಿ ಬೇರೆನೇ ಅಲ್ವಾ? ಕೆಫೆ ಜವಾಬ್ದಾರಿಗಳು ನನಗೆ ಕಷ್ಟ ಅಲ್ಲ. ಅದಕ್ಕೆ ನನಗೆ ನೀವಿಬ್ಬರು ಖುಷಿಯಾಗಿರೋದನ್ನ ನೋಡೋದಕ್ಕೆ ಇಷ್ಟ. ಇಂಥ ದೊಡ್ಡ ಇಷ್ಟದ ಮುಂದೆ ನಾನಾ ಸಣ್ಣ ಪುಟ್ಟ ಕಷ್ಟಗಳನ್ನೆಲ್ಲ ಅನುಭವಿಸ್ತೀನಿ. ನೀವಿಬ್ರು ಖುಷಿಯಾಗಿದ್ರೆ ಈ ಮನೆಯಲ್ಲಿ ಸಂತೋಷ ತುಂಬ ತುಳುಕಾಡಿ ಈ ಮನೆ ನಂದಗೋಕುಲ ಆಗಿರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು, ನಿಮ್ಮ ಮನೆ ನಂದಗೋಕುಲನೇ. ಯಾಕೆ ಎಲ್ಲರೂ ನನ್ನ ಹಾಗೆ ನೋಡ್ತಿದ್ದೀರಾ? ಇದಕ್ಕಿದ್ದಾಗೆ ಬಂದು ಸರ್ಪ್ರೈಸ್ ಆಯ್ತಾ? ಅನ್ಸಲ್ವಾ? ಮತ್ತೆ ಬೇಸಿಗೆ ಕಾಲದಲ್ಲಿ ದಿಢೀರಂತ ಗುಡುಗು ಸಿಡ್ಲು ಬಂದ್ರೆ ಎಂಥವ್ರಿಗೂ ಆಶ್ಚರ್ಯ ಆಗಲ್ವಾ? ನಿಮಗೆ ಆಶ್ಚರ್ಯ ಆಗಲಿ ಅಂತಾನೆ ನಾನು ಇದ್ದಕ್ಕಿದ್ದಾಗ ಬಂದಿದ್ದು. ನೀವು ಬಂದಿದ್ದ ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಸಂತೋಷ ಆಯಿತು. ಡ್ಯಾಡ್, ಯಾವಾಗ ಬಂದ್ರಿ? ಏನಮ್ಮ ಅಲ್ಲೇ ನಿಂತುಬಿಟ್ಟೆ? ಏನಿಲ್ಲ. ಏನು ಇದ್ದಕ್ಕಿದ್ದ ಹಾಗೆ ಇಲ್ಲಿವರೆಗೂ? ನಿನ್ನ ನೋಡೋಕ್ಕೆ ಬಂದಿರೋದು. ತುಳಸಿಯವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀರಾ? ಈಗ ನನ್ನ ಮಗಳ ವಿಚಾರ ಏನಾದ್ರು ಗೊತ್ತಿರ್ಬೋದಾ?
ಹೇಳಿ ಡ್ಯಾಡ್, ನನ್ನ ಹತ್ರ ಏನಾದರೂ ಮಾತಾಡೋದಿತ್ತಾ? ಹಾಗೇನಿಲ್ಲ, ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ದಾಯ್ತಲ್ಲ, ಬರ್ತೀನಿ. ಇನ್ನು ಸ್ವಲ್ಪ ಹೊತ್ತು ಮಗಳೇ, ನಿನ್ನ ದುಃಖಕ್ಕೆ ಅಂತ್ಯ ಹಾಡ್ತೀನಿ. ಮತ್ತೆ ಜನಾರ್ದನ್, ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಬಿಸ್ನೆಸ್ ಪರವಾಗಿಲ್ಲ, ಪ್ರಾಪರ್ಟಿದೇ ಒಂದು ಚಿಕ್ಕ ಪ್ರಾಬ್ಲಮ್, ಅದನ್ನು ನಾನು ಸಾಲ್ವ್ ಮಾಡ್ಕೋತೀನಿ. ಓಹ್, ಹೇಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀವಿ. ನೀವೇ ಪೂರ್ಣಿ, ನಿನ್ನ ಕತ್ತಲ್ಲಿರೋ ಈ ಸರ ಇದು ನಾನು ಚಿಕ್ಕವಳಿದ್ದಾಗ ನನ್ನ ತಂದೆ ತಾಯಿ ಕೊಟ್ಟಿದ್ದು. ಏನು ಹೇಳಿದೆ? ಇನ್ನೊಂದ್ಸಲ ಹೇಳು. ಈ ಸರ ನಿಂಗೆ ಸಿಕ್ತು? ಹೇಳಿದ್ನಲ್ಲ ಅಂಕಲ್, ನಾನು ಚಿಕ್ಕವಳಿದ್ದಾಗ ಇದು ನಮ್ಮ ಅಪ್ಪ ಅಮ್ಮ ನನಗೆ ಹಾಕಿದ್ದಂತೆ. ಇಷ್ಟು ಹತ್ರನೇ ಇದ್ದು ನನ್ನ ಎಷ್ಟು ಸತಾಯಿಸ್ಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.